ಒಳ್ಳೆ ಕತೆ ನಿಮ್ಮಿಬ್ರದು. ಹೇಳಮ್ಮ. ನಾನು ಹೇಳಿದ್ ನಿಮ್ಮಿಬ್ರಿಗೂ ಅರ್ಥ ಆಯ್ತಲ್ವಾ? ನೋಡ್ತಾ ಇರು ಮಗ, ಅವತ್ತು ನಿಮ್ಮ ಮನೆಯಲ್ಲಿ ನಾವಿಬ್ರು ಹೇಗಿರ್ತೀವಿ ಅಂತ ಕಳೆದು ಹೋಗ್ಬೇಕು ನೀನು. ನೀವು ಕಳೆದು ಹೋಗದೆ ಇದ್ರೆ ಸಾಕು. ನಿನ್ನ ನೋಡಿ ನಾನು ಅವತ್ತೇ ಕಳೆದು ಹೋಗಿದ್ದೀನಿ ಕಡೆ. ಇನ್ನೇನೆ ಹೊಸದಾಗಿ ಕಳೆದು ಹೋಗೋದು. ಮತ್ತೆ ಏನಿದೆಲ್ಲ? ಅಯ್ಯೋ ಮಗಳು ಗೊತ್ತಿಲ್ವೇನೆ ನಾವೇನು ಅಂತ. ಸರಿ, ಈಗಲೇ ನೀವಿಬ್ರು ನಾನು ಹೇಳಿದ್ದನ್ನೆಲ್ಲ ಮಾಡಕ್ಕೆ ರೆಡಿ ಆಗ್ಬಿಡಿ. ಅಮ್ಮ, ನೀನು ಅನುಭವದಲ್ಲಿರೋ ಅಭಿನಯ ಎಲ್ಲ ಇಲ್ಲಿ ತೋರಿಸ್ಬೇಕು. ನಿಮ್ಮ ಅಮ್ಮಂಗೆ ನೀನೇನಮ್ಮ ಹೇಳಬೇಕು? ಒಂದು ಸಲ ನಟನೆ ಮಾಡೋದು ನಿಂತರೆ ಸಾಕು, ಎಲ್ಲ ಅವಾರ್ಡು ಇವ್ರಿಗೆ ಬಂದ್ಬಿಡ್ಬೇಕು. ಹೋಗ್ಲಿ ಸಾಕು, ಇದಕ್ಕೆಲ್ಲ ನಾನೇನು ಕರಗಲ್ಲ. ಸರಿ ಸರಿ, ಫೋನ್ ಇಡ್ಲಾ? ಆಯ್ತು ಮಗ. ಅಮ್ಮ, ಪೊಲೀಸ್ ಅಪ್ಪನ ಬೈಬೇಡ. ಆಯ್ತಾಯ್ತು. ಸರಿ, ಇಡ್ತೀನಿ. ಒತ್ಸಲ ಊಟ ರೆಡಿ ಇದೆ, ಬನ್ನಿ. ಏ ತಗೊಳ್ಳೋ. ಎಲ್ಲಿವರೆಗೂ ಬಂತು ನಿಮ್ಮ ಜಗಳ? ಪ್ರಯತ್ನ ನಡೀತಾ ಇದೆ, ಪ್ರಯೋಜನ ಏನೂ ಆಗ್ತಾ ಇಲ್ಲ. ಇಲ್ಲೇ ಸೌಂಡ್ ಕೇಳ್ತಾ ಇದೆಯಲ್ಲ. ಅಮ್ಮ, ಏನೋ ಅಪ್ಪನ ಮೇಲೆ ಒಂದು ದೊಡ್ಡ ಮನ್ಸು ಮಾಡಮ್ಮ. 2 ಬಾರಿಸ್ತೀನಿ, ಸುಮ್ಮನೆ ತಿನ್ನೋ ನೀನು. ಇನ್ನೊಂದು ಸಲ ಕದ್ದು ಮುಚ್ಚಿ ಏನಾದ್ರು ಸಿಗರೇಟ್ ತಂದ್ಕೊಟ್ಟಿಯೋ, ನಿನ್ನ ಹತ್ರನೂ ಮಾತು ಬಿಟ್ಬಿಡ್ತೀನಿ, ಹುಷಾರ್. ನಾಳೆ ನಾನು ನಿಮ್ಮಪ್ಪ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ. ಯಾಕೆ? ತೀರ್ಥಯಾತ್ರೆಗೆ ಹೋಗ್ತಾ ಇದೀವಿ ಕಣೆ, ಯುದ್ಧಕ್ಕಲ್ಲ. ಅಲ್ಲಮ್ಮ, ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಾ? ಅಪ್ಪಂಗೆ ಏನೋ ಡೈವರ್ಸ್ ಕೊಡ್ತಾ ಇದೆಯಾ? ನಗು ನಗು ನಗು. ನಾವಿಬ್ರು ದೂರ ಆದ್ರೆ ನಿನ್ಗೆ ಎಷ್ಟು ಖುಷಿ ಅಲ್ವಾ? ನರಸಿಂಹನ್ ಮಾತಿಗೆ ನಗು ಬರ್ದೇ ಇರುತ್ತಾ ಅಣ್ಣ? ಈ ವಯಸ್ಸಿನಲ್ಲಿ ಇದೊಂದು ಬಾಕಿ ಇತ್ತು ಕಣೆ ನಮಗೆ. ಮತ್ತಿನ್ ಯಾಕಮ್ಮ ಹೋಗ್ತಾ ಇದ್ದೀರಾ? ನೀನು ಪೊಲೀಸ್ ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಅಂತ ಹರಕೆ ಹೊತ್ತಿದ್ವಿ ಕಣ, ಅದನ್ನು ತೀರ್ಸೋಕೆ ಹೋಗ್ತಾ ಇದೀವಿ. ನಾನು ಬರಲಾ? ಬೇಡ, ನಾವಿಬ್ಬರೇ ಹೋಗ್ಬಿಟ್ಟು ಬರ್ತೀವಿ. ಅಣ್ಣ, ನಾನು ಬರ್ಲಾ? ನಿನಗೆ ಸ್ಪೆಷಲ್ಲಾಗಿ ಹೇಳಬೇಕಾ? ಹೇಗೂ ನಾವು ಇಬ್ಬರು ಇರಲ್ಲ, ಏನೇನು ಬೇಕೋ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಇರು. ಸರಿ, ಯಾವ ವಾಪಸ್ ಬರ್ತೀರಾ? ಗೊತ್ತಿಲ್ಲ ಕಣ. ಗೊತ್ತಿಲ್ಲ ಅಂದ್ರೆ ತಿಂಗ್ಳುಗಟ್ಲೆ ಅಲ್ಲೇ ಇರ್ತೀರಾ? ಅಲ್ಲಿ ಎಷ್ಟು ದಿನ ಏನು ಹೇಗೆ ಅಂತ ಏನು ಗೊತ್ತಿಲ್ಲ ಕಣೆ. ಆದಷ್ಟು ಬೇಗ ಬಂದ್ಬಿಡ್ತೀವಿ. ಅಲ್ಲ, ಇಬ್ರು ಮಾತೇ ಆಡ್ತಿಲ್ಲ, ತೀರ್ಥಯಾತ್ರೆಗೆ ಮಾತ್ರ ಒಟ್ಟಿಗೆ ಹೋಗ್ತೀರಾ? ಅದೆಲ್ಲ ಏನಿಲ್ಲ ಕಣೆ, ನಾವು ಹೋಗ್ತೀವಿ ಬರ್ತೀವಿ ಅಷ್ಟೇ, ಬೇರೆ ಏನು ಕೇಳ್ಬೇಡ ನೀನು. ಅಣ್ಣ, ಅಲ್ಲಿ ಹೋದ್ಮೇಲೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊ, ಆ ದೇವರೇ ಕಾಪಾಡಬೇಕು ನಿನ್ನ. ಅಮೇಝಿಂಗ್ ಆಗಿ. ರೀ, ಬರೀ ಮೇಲಿರುವ ಅವಳ ಗೂಳಿ ನುಗ್ದ ನುಗ್ತಿರಲ್ರಿ, ಹೆಸರು ಹೇಳ್ಬೇಕು ನಿಮ್ಗೆ. ಆದ್ರೂ ನಾನು ಮಾತು ಕೇಳಲ್ಲ. ಕೋಪನಾ? ಇಲ್ಲ, ಮತ್ತೆ ನೀವು ಮಾಡೋ ಗನಂದಾರಿ ಕೆಲಸಕ್ಕೆ ನಿಮ್ಮನ್ನು ಹೊಗಳೇ ಅಟ್ಟಕ್ಕೆ ಏರಿಸ್ಬೇಕಾ? ಅದೆಲ್ಲ ಬೇಡ. ಗಂಡ ಸ್ನಾನ ಮಾಡಿ ಬಂದಿರೋದನ್ನ ಹೆಂಡತಿ ನೋಡಿದ್ರೆ ಅದ್ರಲ್ಲೇನು ತಪ್ಪು? ನಾನು ಯಾವತ್ತೂ ನಿಮ್ಮನ್ನ ಗೊತ್ತು, ಹೆಂಡತಿ ಅನ್ಕೊಂಡಿಲ್ಲ, ಆದ್ರೆ ನಾನು ನಿಮ್ಮನ್ನ ಗಂಡ ಅಂತಾನೆ ಅನ್ಕೊಂಡಿದ್ದೀನಿ. ನಿಮ್ಗೆ ಹೇಳಕ್ ಬಂದ ನನಗೆ ಬುದ್ಧಿ